ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ವ್ಲಾಗ್ಸ್. ನಾನು ಪೂರ್ಣಿಮಾ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಹಬ್ಬಕ್ಕಿಂತ ಮುಂಚೆ ಮಾಡಿದಂತಹ ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾಯಿದ್ದೀನಿ. ಮನೇಲಿ ದೀಪಗಳಿತ್ತು, ಸೊ ಇನ್ನು ಎಕ್ಸ್ಟ್ರಾ 4 ದೀಪಗಳು ಬೇಕಿತ್ತು, ಹಾಗಾಗಿ ತರಿಸಿದ್ದೆ. ಹಸ್ಬೆಂಡು ತೊಗೊಂಬಂದಿದ್ರು. ತುಂಬಾ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು ಇದು. ಹಾಗೆಯೇ ದೀಪ ತೊಗೊಂಬಂದು ತಕ್ಷಣ ನಾವು ಅದನ್ನು ನೀರಲ್ಲಿ ಒಂದು ದಿನ ನೆನೆಸಿಡಬೇಕಾಗುತ್ತೆ. ಯಾಕೆ ನೀರಲ್ಲಿ ನೆನೆಸ್ಬೇಕು ಅಂದರೆ, ನಾವು ದೀಪ ಹಚ್ಚಿದಾಗ ಎಣ್ಣೆ ಜಾಸ್ತಿ ಹೀರ್ಕೊಳ್ಳಲ್ಲ ಅಂತಾರೆ. ಈ ರೀತಿ ಮಾಡೋದ್ರಿಂದ ಎಣ್ಣೆ ಹೀರ್ಕೊಳ್ಳಲ್ಲ, ತುಂಬ ಹೊತ್ತು ದೀಪ ಉರಿಯುತ್ತೆ ಅನ್ನೋವಂತಹ ಒಂದು ಕಾರಣಕ್ಕೆ ದೀಪನ ನೆನೆಸಿಡಬೇಕಾಗುತ್ತೆ. ನಾನು ಇವಾಗ ಒಂದು ನೈಟ್ ಪೂರ್ತಿ ನೆನೆಸಿಟ್ಟಿದ್ದೆ. ನೋಡಿ, ಇವಾಗ ಮಾರ್ನಿಂಗು ಇದನ್ನು ತೆಗೆದಿಡ್ತಾ ಇದ್ದೀನಿ. ನೋಡಿ, ಎಷ್ಟು ಒಂಥರ ನೀರೆಲ್ಲ ಗಲೀಜಾಗ್ಬಿಟ್ಟಿದೆ. ಇದನ್ನು ವಾಶ್ ಮಾಡಿಬಿಟ್ಟು ಒಂದು ಸಲ ನೀಟಾಗಿ ಒರೆಸಿ ಆಮೇಲೆ ಸಂಜೆ ದೀಪ ಹಚ್ಚೋಕ್ಕೆ ಯೂಸ್ ಮಾಡ್ತೀನಿ. ದೀಪಾವಳಿ ಹಬ್ಬ ತುಂಬಾ ಚೆನ್ನಾಗಾಯಿತು ಅಂತ ಕೂಡ ಹೇಳಿದೆ. ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಖುಷಿ ಆಯಿತು. ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ, ಈ ವರ್ಷ ಹಾಸನಾಂಬ ದೇವಿಯ ದರ್ಶನ ಮಾಡಿ ತುಂಬ ಖುಷಿಯಾಯಿತು. ಏಕೆಂದರೆ ವರ್ಷಕ್ಕೊಮ್ಮೆ ಮಾತ್ರ ದೇವಿಯ ದರ್ಶನ ಮಾಡೋಕ್ಕೆ ಅವಕಾಶ ಇರುತ್ತೆ. ಈ ಸಲ ಬೇಗನೆ ದರ್ಶನ ಆಯಿತು, ತುಂಬ ರಶ್ ಇತ್ತು. ಅದರಲ್ಲೂ ನಮಗೆ 3/4 ಗಂಟೆಯಲ್ಲೇ ದರ್ಶನ ಆಯಿತು. ಅದಂತೂ ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಡೇ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೆ. ಇದು ಮನೆಯಲ್ಲೇ ಮಾಡಿದಂತಹ ಶಾವಿಗೆ. ನಮ್ಮ ಉತ್ತರ ಕರ್ನಾಟಕದ ಸೈಡಲ್ಲಿ ಮನೆಯಲ್ಲೇ ಶಾವಿಗೆಗಳನ್ನು ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಊರಿಂದ ಅಮ್ಮ ತೊಗೊಂಬಂದಿದ್ರು, ನನಗೂ ಕೊಟ್ಟಿದ್ದರು. ಫಸ್ಟ್ ಟೈಮು ನಾನು ಟ್ರೈ ಮಾಡ್ತಾಯಿದ್ದೆ. ಸೊ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ಟ್ರೈಪಾಡ್ ಇರಲಿಲ್ಲ, ಸೊ ಹಾಗಾಗಿ ವೀಡಿಯೋ ಮಾಡೋದು ಕಷ್ಟ ಆಗ್ತಿತ್ತು. ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೆ, ಇನ್ನೊಂದು ಕೈಲಿ ಮಾಡೋಕ್ಕೆ ಹೋದೆ, ಆಗಲಿಲ್ಲ. ಸೊ ಆಮೇಲೆ ನಾನು ವೀಡಿಯೋ ಮಾಡೋದು ಸ್ಟಾಪ್ ಮಾಡಿ ಆಮೇಲೆ ಶಾವಿಗೆನ ಎಲ್ಲ ಬಿಸಿ ಮಾಡಿಕೊಂಡೆ. ಆಮೇಲೆ ನಿಮಗೆ ತೋರಿಸ್ತಾ ಇರೋದು. ಸ್ವಲ್ಪ ಬಿಸಿ ಆದರೆ ಸಾಕು, ಚೆನ್ನಾಗಿ ಬರುತ್ತೆ. ಈಗ ನಾನು ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀರು ಕೂಡ ಹಾಕ್ಕೊಂಡಿದ್ದೀನಿ. ನೀರನ್ನು ಅಳತೆ ಮಾಡಿ ಏನು ಹಾಕ್ಕೊಂಡಿಲ್ಲ, ಒಂದು ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ. ಈ ಮೆಥಡಲ್ಲಿ ಮಾಡೋಕ್ಕೆ ನಮ್ಮ ಅಜ್ಜಿ ಹೇಳಿಕೊಟ್ಟಿದ್ರು. ಅದೇ ರೀತಿ ನಾನು ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಅನಿಲ್ ಶಾವಿಗೆನೂ ಅಷ್ಟೇ, ನಾನು ಅಳತೆ ಏನೂ ಇಟ್ಕೊಳ್ಳಲ್ಲ, ಹಾಗೆ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಈ ರೀತಿ ಶಾವಿಗೆಗಳನ್ನು ಹಾಕ್ಕೊತಾ ಇದ್ದೀನಿ. ಶಾವಿಗೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಬೇಕು. ಆವಾಗ ಗೊತ್ತಾಗುತ್ತೆ, ಮಿಕ್ಸ್ ಮಾಡಿದಾಗ ನೀರೆಷ್ಟಿದೆ ನೋಡಿಕೊಂಡು ಮತ್ತೆ ನಾವು ಶಾವಿಗೆನ ಹಾಕೋಬೋದು. ಚೆನ್ನಾಗಿ ಬರುತ್ತೆ. ನಾನಂತೂ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅನಿಲ್ ಶಾವಿಗೆ ಎಲ್ಲ ನಾನು ಇದೇ ರೀತಿ ಮಾಡೋದು. ನೋಡಿ, ಇನ್ನೂ ಸ್ವಲ್ಪ ನೀರಿದೆ ಅಲ್ಲ, ಮತ್ತು ಶಾವಿಗೆ ಹಾಕ್ಕೊತಾ ಇದ್ದೀನಿ. ನೀವು ಒಂದು ಸಲ ಈ ಮೆಥಡಲ್ಲಿ ಶಾವಿಗೆ ಬಾತನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆವಾಗ ಪ್ಲೇಟನ್ನು ಮುಚ್ಚಿ ಇಡಬೇಕು. ಸೇಮ್ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರೀತಿ ಇದು. ಈಗ ಇದೆಲ್ಲ ಆಗಿದೆ. 1-2 ನಿಮಿಷ ಪ್ಲೇಟ್ನ ಮುಚ್ಚಿ ಇಡ್ತೀನಿ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ನಾನು ಮತ್ತೆ ಪ್ಲೇಟನ್ನು ತೆಗ್ದಿದ್ದು. ತುಂಬಾ ಚೆನ್ನಾಗಿತ್ತು. ಅಂದರೆ ನಾವು ತುಂಬ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ತುಂಬ ಬಿಸಿಯಲ್ಲಿ ಮಿಕ್ಸ್ ಮಾಡಿದ್ರೆ ಮುದ್ದೆ ಆಗಿಬಿಡುತ್ತೆ. ಇವಾಗ ನಾನು 5 ನಿಮಿಷ ಬಿಟ್ಟ ಮೇಲೇ ಅದನ್ನು ಮಿಕ್ಸ್ ಮಾಡಿದ್ದು. ನೋಡಿ, ಶಾವಿಗೆ ಬಾತ್ ರೆಡಿಯಾಗಿದೆ. ಇವಾಗ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ಮಾಡಿದ್ದು, ಆದರೂ ಚೆನ್ನಾಗಿ ಬಂದಿತ್ತಲ್ಲ, ಅದೇ ಖುಷಿ ಆಯಿತು. ನಮ್ಮನೇಲಂತೂ ಶಾವಿಗೆ ಬಾತನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ರಾಗಿ ಶಾವಿಗೆ ಬಾತ್ ಅಂತೂ ತುಂಬಾ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಅಂದರೆ ಅದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕಬೇಕು. ಅನಿಲ್ ಶಾವಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಆದಮೇಲಂತೂ ಫುಲ್ ಕೆಲಸ ಇದೆ ಹಬ್ಬದ್ದು. ಹಾಗೆ ತರಕಾರಿ ತೊಗೊಂಬಂದಿದ್ರು. ಹಸಿಮೆಣ್ಸಿನ್ಕಾಯಿ ಯಾಕೋ ಸ್ವಲ್ಪ ಒದ್ದೆ ಇತ್ತು, ಹಾಗಾಗಿ ಪೇಪರ್ ಮೇಲೆ ಅಲ್ಲೇ ಹಾಕಿದ್ದೆ. ನನ್ನ ಹಸ್ಬೆಂಡ್ಗಂತೂ ಬ್ರೇಕ್ಫಾಸ್ಟು ತುಂಬಾ ಇಷ್ಟ ಆಗಿತ್ತು. ಅವ್ರಿಗೆ ಅನಿಲ್ ಶಾವಿಗೆನೂ ಇಷ್ಟ, ಮತ್ತು
ಮನೆಯಲ್ಲಿ ಮಾಡುವಂತಹ ಶಾವಿಗೆನೂ ತುಂಬ ಇಷ್ಟ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಮತ್ತು ಕೆಲಸದ ಬ್ಯುಸಿಯಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ಸಂಜೆ 6:30 ಆಗಿದೆ. ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ, ಅದಕ್ಕೆ ರೆಡಿ ಆಗಿರೋದು. ಅಣ್ಣ ಬರ್ತೀನಿ ಅಂತ ಹೇಳಿದ್ದ, ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅಣ್ಣ ಬಂದ ಮೇಲೆ ನಾವು ಟ್ರೆಂಡ್ಸ್ಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ಶಾಪಿಂಗ್ ಹೋಗ್ತಾ ಇದ್ವಿ. ಹಾಗೆ ಟ್ರೆಂಡ್ಸಿಗೆ ಬಂದ್ವಿ. ಇದು BM ರೋಡಲ್ಲಿ ಇರುವಂತಹ ಟ್ರೆಂಡ್ಸು. ಇಲ್ಲಿಗೆ ಬಂದಿದ್ದೀವಿ. ಯಾಕೆ ಶಾಪಿಂಗ್ ಬಂದಿದ್ದು ಅಂದರೆ ನವೆಂಬರ್ 1 ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಕೊಡಬೇಕಿತ್ತು. ಸರ್ಪ್ರೈಸಾಗಿ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಮತ್ತು ಅಣ್ಣ ಇಬ್ಬರು ಟ್ರೆಂಡ್ಸಿಗೆ ಬಂದಿದ್ವಿ. ಇದು BM ರೋಡಲ್ಲಿ ಇರುವಂತಹ ಟ್ರೆಂಡ್ಸು. ಇನ್ನೊಂದು ಶೋರೂಮ್ ಇದೆ, ಹೊಸ ಶೋರೂಮು, ಅದು ಸಾಲ್ಗಮ್ಮೆ ರೋಡಲ್ಲಿದೆ. ಟ್ರೆಂಡ್ಸಲ್ಲಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಹಬ್ಬಕ್ಕಂತೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ನೀವು ಯಾರಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಟ್ರೆಂಡ್ಸ್ಗೆ ಹೋಗಿ, ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಪ್ರೈಸ್ ಮಾತ್ರ ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಆದರೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಟೀ ಶರ್ಟ್ಸ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು. ಹಾಗಾಗಿ ಟ್ರೆಂಡ್ಸಲ್ಲೇ ನಾವು ಯಾವಾಗಲೂ ಶಾಪಿಂಗ್ ಮಾಡೋದು. ಶಾಪಿಂಗ್ ಎಲ್ಲ ಮುಗೀತು. ಮನೆಗೆ ಹೋಗೋ ಅಷ್ಟೊತ್ತಿಗೆ 7:30 ಆಗೋಯಿತು. ಇನ್ನೊಂದು ಎಡವಟ್ಟು ಏನಾಯಿತು ಅಂದರೆ, ನಾನು ಮನೆಗೆ ಹೋಗೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದುಬಿಟ್ಟಿದ್ರು. ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯಿತು. ಅವ್ರಿಗೆ ಗೊತ್ತಾಗೋಯಿತು ನಾನು ಅವ್ರಿಗೆ ಗಿಫ್ಟ್ ತರಕ್ಕೆ ಹೋಗಿದ್ದೆ ಅಂತ. ಯಾಕೆಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಬೇರೆ ಹತ್ತಿರ ಇತ್ತಲ್ವ. ಸೊ ಅವ್ರಿಗೆ ಗೊತ್ತಾಯಿತು ಗಿಫ್ಟ್ ತರೋಕ್ಕೆ ಹೋಗಿದ್ದೆ ಅಂತ. ಆಮೇಲೆ ತುಂಬ ಫೋರ್ಸ್ ಮಾಡಿದ್ರು, ಏನು ತರಕ್ಕೆ ಹೋಗಿದ್ದೆ, ಏನು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೆ ಅಂತ. ಹಾಗಾಗಿ ಅವ್ರಿಗೆ ಅವತ್ತೇ ನಾನು ಗಿಫ್ಟ್ ಕೊಡಬೇಕಾಯಿತು. ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯಿತು. ತುಂಬಾ ಬೇಜಾರಾಯಿತು ನನಗೆ. ಯಾವಾಗಲೂ ಸರ್ಪ್ರೈಸಾಗಿ ಗಿಫ್ಟ್ ಕೊಡೋಣ ಅಂದರೆ ಆಗೋದೇ ಇಲ್ಲ, ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅದೇ ಬೇಜಾರು. ಆದರೂ ಪರವಾಗಿಲ್ಲ, ನವೆಂಬರ್ 1 ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಮುಂಚೆನೇ ಕೊಟ್ಟೆ. ಅವ್ರಿಗೂ ತುಂಬಾ ಖುಷಿ ಆಯಿತು. ನನಗಂತೂ ಸರ್ಪ್ರೈಸ್ ಕೊಡೋದು ಅಂದರೆ ತುಂಬಾ ಖುಷಿ ಕೊಡುತ್ತೆ. ಅದರಲ್ಲೂ ಒಂದು ಸರ್ಪ್ರೈಸಾಗಿ ಗಿಫ್ಟ್ ತೊಗೊಂಡೋಗಿ ಕೊಟ್ಟಾಗ ಅವ್ರ ಮುಖದಲ್ಲಿ ಒಂದು ಖುಷಿ ಇರುತ್ತಲ್ಲ, ಅದನ್ನು ನೋಡೋದೇ ನನಗೆ ತುಂಬ ಖುಷಿ ಅನಿಸುತ್ತೆ. ಸೊ ಫೈನಲಿ ನನ್ನ ಹಸ್ಬೆಂಡಿಗೆ ಗಿಫ್ಟ್ ಕೊಟ್ಟೆ. ಅದು ನನಗೆ ತುಂಬ ಖುಷಿ ಆಯಿತು. ಹಾಗೆ ಇವತ್ತಿನ ಒಂದು ಚಿಕ್ಕದಾದಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.